ಸೊ ಮೋಸ್ಟ್ ಆಫ್ ದ ಶೂಟ್ ನಾವು ಗೋಲ್ಡನ್ ಆರ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಅರ್ಲಿ ಇನ್ ದ ಮಾರ್ನಿಂಗ್, ಲೇಟ್ ಇನ್ ದ ಈವ್ನಿಂಗ್. ಸೊ ಲೇಟ್ ಡೇ ಫಾರ್ ನೈಟ್ ಸೀಕ್ವೆನ್ಸ್ ಗಳು ಅಂದ್ರೆ ನೈಟ್ ಅಲ್ಲೇ ಇರುತ್ತೆ. ಅದು ಶೂಟ್ ಮಾಡ್ಬೇಕಾದ್ರೆ ನಾವು ಅದನ್ನ ಡೇ ಫಾರ್ ನೈಟ್ ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಇಡೀ ಕಾಡೆ ನಾವು ಲೈಟ್ ಮಾಡಕ್ಕಾಗಲ್ಲ. ಬಟ್ ವಿಜುವಲ್ ಬ್ಯೂಟಿ ಅದು ಬೇರೆನೆ ಇರುತ್ತೆ ಗೋಲ್ಡನ್ ಆರ್ಸ್ ಶೂಟ್ ಮಾಡಿದಾಗ. ಹಂಗಾಗಿ ಬಹಳ ಕಾಟ ಕೊಟ್ಟಿದೀವಿ ಇವರಿಗೆಲ್ಲ. ಅರ್ಲಿ ಮಾರ್ನಿಂಗ್ ಹೆವಿ ಹೆಕ್ಟಿಕ್, ಆಮೇಲೆ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ. ನೀವು ಒಂದ್ ಲೊಕೇಶನ್ ಅಂತೂ ಇವ್ರು ಹಾರ್ಸ್ ಮೇಲೆ ಇವ್ರು ಕೂತಿದ್ದಾರೆ. ಸೊ ಒಂದು ಸುತ್ತ ಮರಗಳು ಬರುತ್ತೆ. ಆ ಒಂದು ಟಾಪ್ ಆಂಗಲ್ ಇಂದ ಸ್ವಲ್ಪ ಸ್ಲೋಲಿ ಹಿಂಗ್ ಹೋಗ್ತಾ ಇರುತ್ತೆ ಒಂದು ಶಾಟ್. ಇವ್ರು ಕೂತಿರೋದು ಹಿಂದೆ ಸೋಲ್ಜರ್ಸ್ ಇರ್ತಾರೆ. ಅದು ನಮ್ಮ ಕೆರಾಡಿಲಿ ಶೂಟ್ ಮಾಡಿದ್ ನಾನು, ನಮ್ಮ ಊರಲ್ಲೇ. ಸೊ ಅಲ್ಲಿ ಹೆಂಗಿದೆ ಅಂತಂದ್ರೆ ನಾವು ನೀರಿಂದ ಮೇಲೆ ಹೋಗ್ತಿರ್ಲಿಲ್ಲ. ನೀವು ಲ್ಯಾಂಡ್ ಹಿಂಗ್ ಕಾಲಿಟ್ರೆ 50 to 100 ಲೀಚ್ ಒಟ್ಟಿಗೆ ಬಂದ್ಬಿಡೋದು ಸೀದಾ. ಅದು ಸೊ ಹಂಗಾಗಿ ಎಲ್ಲ ಅಲ್ಲೇ ನೀರಲ್ಲೇ ಇದ್ವಿ, ಮೇಲೆ ಹೋಗ್ತಿರ್ಲಿಲ್ಲ ಸೀದಾ. ಸೊ ಆತರ. ಸೊ ಅಂದ್ರೆ ಆ ಪ್ರಾಸೆಸ್ ತುಂಬಾ ಕಷ್ಟ. ನಮ್ಗೇನಂತಂದ್ರೆ ನಾನು ಅದೇ ಊರಲ್ಲಿ ಇದ್ದವನು. ಆ ಲೊಕೇಶನ್ ಒಂದಾನೊಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತದ್ದು. ಒಂದ್ ಕಾಲದಲ್ಲಿ ಅದೊಂದು ಬ್ಯೂಟಿಫುಲ್ ಸ್ಟೋರಿ ಅದು. ಸೊ ಅದೆಲ್ಲ ಗೊತ್ತು ನಮ್ಗೆ. ಆ ಊರ್ ಒಳಗಡೆ ನಾವು ಓಡಾಡ್ಕೊಂಡೆ ಇದ್ದವ್ರು. ನಮ್ಗೆ ಅಲ್ಲಿ ಯಾವ ಲೀಚ್ ಕಚ್ಚಿದ್ರು ಏನಾಗಲ್ಲ, ಅಲ್ಲಿ ಏನ್ ತಾಗದ್ರು ಏನಾಗಲ್ಲ. ಬಟ್ ಇವರು ಇಲ್ಲ ಬೆಂಗಳೂರಿಗೆ ಬಂದವ್ರಿಗೆ ಸೊ ಅದೊಂದು ತುಂಬಾ ಹೊಸ್ತು, ಆ ಭಯ ಆಗುತ್ತೆ ಎಲ್ಲ ಇದ್ರೂನು ಕೂಡ ಅಲ್ಲಿ ಹೆಂಗೆ ಅಂತ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ಇಡೀ ಟೀಮ್ ಜೊತೆಗೆ ಇವರು ಎಲ್ಲರೂ ತುಂಬಾ ಇಲ್ಲ ಸರ್. ಬಟ್ ಐ ಹ್ಯಾವ್ ಟು ಸೇ ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಇಂದ ಅದಷ್ಟು ನಮ್ಗೆ ಆತರ ಒಂದು ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ಕಿರಲ್ಲ. ಸೊ ನಮ್ಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅಂಡ್ ಆಲ್ಸೋ ಅಂದ್ರೆ ಇಡೀ ಟೀಮ್ ರಿಷಬ್ ಸರ್ ಇಂದ ಹಿಡಿದು ನಮ್ ಪ್ರೊಡಕ್ಷನ್ ಅವರು, ಕೇಟರಿಂಗ್ ನವರು, ಲೈಟ್ ಆಫೀಸರ್ಸ್, ಜಿಮ್ಮಿ ಎಲ್ಲ ಎತ್ಕೊಂಡು ಅವ್ರು ಟ್ರೆಕ್ ಮಾಡ್ತಿದಾರಲ್ಲ 1 hour ಕೆಳಗಡೆ ಕಾಡಲ್ಲಿ. ಅದೇ ಹೊತ್ಕೊಂಡ್ ಬರ್ಬೇಕು. ನಮ್ಗೆ ಅಟ್ಲೀಸ್ಟ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅಂದ್ರೆ ಹೆಲ್ಪ್ ಮಾಡೋರು ಇರ್ತಾರೆ. ಸೊ ಅಂದ್ರೆ ಆ ಟೀಮ್ ಸ್ಪಿರಿಟ್ ಅಂತೂ ಅದ್ರ ಬಗ್ಗೆ ಹೇಳಲೇಬೇಕು. ಯಾವಾಗಲೂ ಕಡಿಮೆ ಆಗಬಾರ್ದಲ್ಲ. ಅದು ನಿಮ್ಗೆ 4 ದಿವಸ ಎಲ್ರಿಗೂ ಇರುತ್ತೆ. 5ನೇ ದಿವಸ ಸ್ಟಾರ್ಟ್ ಆಗುತ್ತೆ. ಒಂದ್ ದಿವಸ ಶುರು ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅದು. ಎಲ್ಲ ನುಗ್ಗಿ ಏನೋ ಹೊಡೆದಾಡ್ಬಿಡೋಣ ಅಂತ. ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ಊರುಗಳು ಹೇಳಕ್ ಶುರು ಆಗತ್ತೆ, ಕಾಲ್ಗಳು ಲೇಟ್ ಆಗತ್ತೆ, ಮಂಡಿ ಹೊಡಿಯುತ್ತೆ, ಏನೋ ಚುಚ್ಚುತ್ತೆ, ಕೀರುತ್ತೆ, ಏನೋ ಆಗಕ್ ಶುರು ಆಗತ್ತೆ. ಸೊ ಆ ಫಾರೆಸ್ಟ್ ಒಳಗಡೆ ಹೋಗ್ತಾ 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 ಎವ್ರಿ ಡೇ ನಿಮ್ಗೆ ಒಂಥರ ಹೊರಗಡೆ ವರ್ಡ್ ಕನೆಕ್ಷನ್ ಇರಲ್ಲ. ನಿಮ್ಮ ಕೆಲವು ಅಭ್ಯಾಸಗಳಿರುತ್ತೆ. ಇಡೀ ದಿವಸ ಫೋನ್ ನೋಡೋಂಥದ್ದು, ನೆಟ್ವರ್ಕ್ ಇಲ್ಲ ಅಲ್ಲಿ, ನೀವೇನ್ ನೋಡಕ್ಕಾಗಲ್ಲ. ನಿಮ್ ಒಂದ್ ವಿಡಿಯೋ ಮಾಡ್ಕೊಂಡು ಎಷ್ಟಂತ ನೋಡ್ತೀವಿ, ಏನಂತ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೇಕು ನೀವು ಅಷ್ಟೇ. ಸೊ ಅಲ್ಲಿಗೆ ಬಂದಾಗ ಅದು ತುಂಬಾ ಇದಿತ್ತು. ಆಮೇಲೆ ನೀವು 250 ದಿವಸ, ಆ ಒಂದು ಇಡೀ 1.5 ವರ್ಷ. ಅಂಡ್ ಅದ್ರ ಜೊತೆಗೆ ಪ್ರೀ ಪ್ರೊಡಕ್ಷನ್, ಇದ್ರ ಜೊತೆಗೆ ಸೆಟ್ ಆಗ್ತಿದ್ದಂತಹ ಕೆಲವು ಕಾರ್ಮಿಕರು, ಕಾರ್ಪೆಂಟರ್ಸ್, ಪೇಂಟರ್ಸ್, ಮೌಲ್ಡರ್ಸ್, ಇವ್ರುಗಳದ್ದೆಲ್ಲ ಆಲ್ಮೋಸ್ಟ್ 2 years ಮೇಲೆ. ಕೋ ರೈಟರ್ಸ್ ನಮ್ದು, ನಮ್ಮ ಫ್ಯಾಮಿಲಿದು, ಪ್ರಗತಿ, ನಾವು ಅರವಿಂದ್, ಇವ್ರದೆಲ್ಲ 3 years ಜರ್ನಿ. ಅಂದ್ರೆ 5 years ಲೆಕ್ಕಾಚಾರ ಫಸ್ಟ್ ಪಾರ್ಟಿನೆಲ್ಲ ಸೇರ್ಕೊಂಡ್ರೆ. ಸೊ ಅದ್ರ ಒಳಗಡೆ ನೀವು ಮುಳುಗೋಗ್ಬಿಟ್ಟಿರ್ತೀವಲ್ವಾ. ಸೊ ಆಗ ರೆಗ್ಯುಲರ್ ಆಗಿ ಫಿಲ್ಮ್ ಅಲ್ಲಿ ಕೆಲಸ ಮಾಡೋರು ಅಥವಾ ಈ ತರ ಫಿಲ್ಮ್ ಬಂದು ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಆ ಕೆಲ್ಸದ್ ಬೇಕಲ್ಲ, ಅವ್ರಿಗೆ ಏನ್ ದುಡಿತಾರೆ, ಬೇರೆ ಫಿಲ್ಮ್ ದುಡಿಯೋದೇ ದುಡಿತಿರ್ತಾರೆ. ಸೊ ನೀವು ಅದೇ ಸಂಬಳ ತಗೊಂಡು ನೀವು ಅದೇ ಕಾಲ್ ಶೀಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಎಫರ್ಟ್ ಬೇಕಲ್ಲ. ಓನ್ಲಿ ಬಿಕಾಸ್ ಅದೊಂದು ನನಗೆ ಅದು ಯಾವತ್ತು ಖುಷಿ ಅಂದ್ರೆ ಇಡೀ ಟೀಮ್ಗೆ ನನ್ನ ಮೇಲೆ ಒಂದು ವಿಚಿತ್ರ ಪ್ರೀತಿ, ನನ್ನ ಮೇಲೆ ಒಂದು ಏನೋ ಒಂದು ಅವ್ರಿಗೊಂದು ಇಮೋಷನ್ಸ್. ಸೊ ನಾನು ಯಾವಾಗ್ಲೂ ನನ್ನೊಂದು ಬೆನ್ನಿಗೆ ನಿಂತ್ಕೊಂಡ್ಬಿಡ್ತಾರೆ ಅವರು. ಲೈಟ್ ಹುಡುಗರು, ಪ್ರೊಡಕ್ಷನ್ ಹುಡುಗರು, ಕಾಸ್ಟ್ಯೂಮ್ ಹುಡುಗರು, ಆರ್ಟ್ ಹುಡುಗರು, ಎಲ್ಲರೂ. ಇಂಥವ್ರು ಇಲ್ಲ ಅಂತಿಲ್ಲ. ಕ್ಯಾಮ್ರಾ ಹುಡುಗರಾಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ಏನೇ ಆಗ್ಲಿ ಅವ್ರು ಇದಾರೆ. ನಾನ್ ಬೈತಾನೆ ಇರ್ತೀನಿ, ನಾನು ಏನೋ ಕೂಗಾಡ್ತಿರ್ತೀನಿ, ಕೆಟ್ಟದಾಗ ಬೈತಿರ್ತೀವಿ ಆ ಶೂಟಿಂಗ್ ಇದರಲ್ಲಿ. ಬಟ್ ಅವ್ರಿಗೆ ಗೊತ್ತು, ಅವ್ರಿಗೆ ವಿದಿನ್ ನೋ ಟೈಮ್ ಹೋಗ್ಬಿಟ್ಟು ಈಗ ಏನಲ್ವ ಅಂತ ಅನ್ಕೊಂಡು ಒಂದ್ ಹೆಗ್ಲ ಮೇಲೆ ಕೈ ಹಾಕೊಂಡ್ರೆ ಅವ್ರಿಗೆ ಅದೇ ಖುಷಿ. ಅವ್ರ ಕೆಲ್ಸದ ಜೋಶೇ ಬೇರೆ. ಮಗ ಏನೋ ಮಾಡಕ್ಕಾಗಲ್ವಾ ಅಂತಂದ್ರೆ ಅಲ್ಲಿ ಲೆಕ್ಕಾಚಾರ ಬೇರೆ. ಬೈದ್ರು ಏನ್ ಮಾಡಿದ್ರು ಅವ್ರ ಸ್ಪಿರಿಟ್ ಒಂದ್ ದಿವ್ಸನು ಡೌನ್ ಆಗ್ಲಿಲ್ಲ. ಹಂಗಾಗಿ ಈ ಮಳೆ, ಗಾಳಿ, ಬಿಸಿಲು, ಸೊ ಇವತ್ತಿಗೂ ನನಗೆ ಎಲ್ಲ ಈ ಕಾಲಲ್ಲೆಲ್ಲ ಇದಾಗಿ ಟ್ಯಾನ್ ಆಗಿರೋದ್ರಲ್ಲಿ ಇನ್ನು ಹೋಗೇ ಇಲ್ಲ. ಆ ಪಾರ್ಟಿ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಎಕ್ಸ್ಟ್ರೀಮ್ ಚಳಿ, ಕಂಟಿನ್ಯೂಸ್ ನೈಟ್ ಶೂಟ್ಸ್. ಒಂದ್ 25 ದಿನ ನೈಟ್ ಶೂಟ್, ಒಂದ್ ಕಂಟಿನ್ಯೂಸ್ ಸ್ಟ್ರೆಚ್ ಮಾಡಿದ್ವಿ ಒಂದ್ ಸೀಕ್ವೆನ್ಸ್ಗೆ. ಅದ್ ಹೆಂಗಿತ್ತಂತಂದ್ರೆ ಬೆಳಿಗ್ಗೆ ಈವ್ನಿಂಗ್ ಬರ್ಬೇಕಾದ್ರೆ ಅದು ಎಲ್ಲಿಂದನೋ ಒಂದು ಶಕ್ತಿ, ಒಂದು ಎನರ್ಜಿ ಬರುತ್ತೆ. ಬರ್ತೀವಿ ನಾವು ಸಂಜೆ ಆಗ್ತಿದ್ದಂಗೆ ಅಲ್ಲಿ ಸ್ಪಾಟ್ಗೆ ಬರ್ಬೇಕಾದ್ರೆ. ಬಂದು ಇಡೀ ಶೂಟಿಂಗ್ ಸ್ಟಾರ್ಟ್ ಮಾಡಿ ರೋಲ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್, ಲಾಸ್ಟ್ ಪ್ಯಾಕಪ್ ಹೇಳಿದ್ರೆ ಅಷ್ಟೊತ್ತಿಗೆ ಕೊಲ್ಯಾಪ್ಸ್ ಆಗ್ತೀವಲ್ಲ. ಇದು ಎವ್ರಿ ಡೇ ಆಗುತ್ತೆ. ನನ್ನ ಮೇಕಪ್ ಟೀಮ್ ಅವರಿದ್ರು, ಒಂದಷ್ಟು ಜನ ಕರ್ನಾಟಕದ ಟೀಮ್ ಅವರು, ಒಂದಷ್ಟು ಜನ ಕೇರಳದ ಟೀಮ್ ಅವರಿದ್ರು. ಸೊ ಅವರೊಂದು 3-4 ಜನ ದಿನ ನನ್ನನ್ನ ಈ ಹುಟ್ಟಿರೋ ಮಗುಗೆ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರಲ್ಲ, ಎವ್ರಿ ಡೇ ನಾನು ಮಾಡಿದ್ದಾರೆ. ಹಾಗೆ ಇಲ್ಲಾಂದ್ರೆ ನಾನು ಯಾವತ್ತೂ ಹುಷಾರ್ ತಪ್ಪಿ ಕೊಲಾಪ್ಸ್ ಆಗಿ ಹೋಗ್ಬಿಡ್ತಿದ್ದೆ ನಾನು ಮೋಸ್ಟ್ಲಿ. ಅಷ್ಟು ಸುಸ್ತಾಗ್ಬಿಡ್ತಿದ್ರಿ. ಬಸ್ ಅಂದ್ರೆ ಅಷ್ಟು ಹೆವಿ ಹಿಂಡ್ಬಿಡ್ತಾ ಇತ್ತು ಜೀವನ. ಸೊ ಅಷ್ಟು ಪ್ರತಿದಿನ ಬೆಳಿಗ್ಗೆ ನನ್ಗೆ ಇಡೀ ಆ ಧೂಳು, ಮಣ್ಣು,
ಅಲ್ಲಿರೋ ಆ ಡಸ್ಟು ಎಲ್ಲಾನು ಸೇರ್ಕೊಂಡು ಪ್ರತಿದಿನ ಎಣ್ಣೆ ಹಚ್ಚೋರು, ತಲೆಗೆಲ್ಲ ಎಣ್ಣೆ ಹಚ್ಚಿ ಕಾಲವ್ರಿಗೆಲ್ಲ ಫುಲ್ ಮಸಾಜ್ ಮಾಡ್ದಂಗೆ ಮಾಡಿ ಕೂರಿಸ್ಕೊಂಡು ಅದ್ಯಾವುದೋ ಕಾಡು ಮಧ್ಯದಲ್ಲಿ ಓಕೆ ಎಲ್ಲ ಹೋಗಿರ್ತೇವೆ. ಬರೀ ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಥಿಂಗ್ ಆಫ್ ಮೇಕಿಂಗ್ ದ ಫಿಲ್ಮ್. ಮತ್ತೆ ನಿಮ್ ವರ್ಕೌಟ್ಸ್ ಇತ್ತಲ್ಲ ಸರ್, ಸೆಟ್ ಎಲ್ಲ ಮಾಡ್ತಾ ಇದ್ರಿ, ಸೆಟ್ ಅಲ್ಲಿ ಫುಲ್ ಎಕ್ವಿಪ್ಮೆಂಟ್ ಎಲ್ಲ ಎತ್ಕೊಂಡ್ ಬಂದು ಮಧ್ಯದಲ್ಲಿ ಟೈಮೇ ಇಲ್ಲ ಅಂದ್ರೆ ವರ್ಕೌಟ್ ಅಲ್ಲ, ಆಕ್ಚುಲಿ ನಿಮ್ ಡಯಟ್ ನೀಟ್ ಆಗಿರ್ಬೇಕು, ಸ್ಲೀಪ್ ಸೈಕಲ್ ಆಗಿರ್ಬೇಕು. ನಾವೆಲ್ಲ ಲಂಚ್ ಅಲ್ಲಿ ಊಟ ಮಾಡ್ತಾ ಇದೀವಿ, ಸರ್ ಅಲ್ಲಿ ಬೈಸಪ್ ಕರ್ಲ್ಸ್ ಮಾಡ್ತಾ ಇದಾರೆ. ಇಟ್ ವಾಸ್ ನಾನು ಕೇಳಿದೆ ಮೇಡಮ್, ಏನಂದ್ರೆ ಈ ಬೆಳಗಿನ ತನಕ ಇವ್ರು ಕೆಲಸ ಮಾಡಿ ನೋಡಿದ್ರೆ ಹಿಂಗ್ ಗೊತ್ತಾ, ಮತ್ತೆ ಏನೋ ಎಕ್ಸರ್ಸೈಸ್ ಮಾಡಿ ಮತ್ತೆ ರೆಡಿ ಹಿಂಗದು. ಅಂದ್ರೆ ನಿಮ್ಗೆ ನೀವು ಎಷ್ಟು ದೇಹವನ್ನ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರಾ. ನೀವು ಅನ್ಕೊಳ್ತೀರಾ ನೀವು ನಾನು ಕೆಲಸ ಮಾಡಿ ಸುಸ್ತಾಗಿದೆ ಅಂತ, ಬಂದು ಒಂದು 100 ಡಿಪ್ಸ್ ಹೊಡಿರಿ, ಒಂದು 10 ಡಿಪ್ಸ್ ಹೊಡಿರಿ, ರೀಚಾರ್ಜ್ ಆಗ್ಬಿಡುತ್ತೆ ನಿಮ್ಗೆ. ಎಕ್ಸರ್ಸೈಸ್ ಅನ್ನೋದು ಮನುಷ್ಯನಿಗೆ ಅದೇ ಅಲ್ವಾ, ನಿಮ್ಗೆ ರಿಸೈಕಲ್ ಆಗ್ತಾನೆ ಇರುತ್ತೆ, ಮನುಷ್ಯನ ಇದದು ನೇಚರ್ ಅಲ್ಲಿ ಇರೋಂಥದ್ದು. ನೀವು ಎಷ್ಟು ದೇಹ ದಂಡಿಸ್ತೀರಾ ಅಷ್ಟು ಆಕ್ಟಿವ್ ಆಗಿರ್ತೀರ, ಅಷ್ಟು ಹೆಲ್ದಿ ಆಗಿರ್ತೀರ. ಎಂತ ಅದ್ಭುತ ನೋಡಿ. ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ ರಿಷಬ್, ಜಪಾನ್ ಅಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆದಾಗ ಅವರು ಸಮುದ್ರದ ನಡುವೆ ಹೋಗಿ ಆಳಕ್ಕೆ ಹೋಗಿ ಮೀನು ಹಿಡಿತಾ ಇದ್ರು. ಫ್ರೆಶ್ನೆಸ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಗೊತ್ತಾಗ್ಬಿಡೋದು ಜನಗಳಿಗೆ ಟೇಸ್ಟ್ ನೋಡಿದ ತಕ್ಷಣ. ಕೊನೆಗೆ ಅವರು ಏನೇನೋ ಟ್ರೈ ಮಾಡ್ತಾರೆ, ಮಂಜುಗಡ್ಡೆಗಳನ್ನ ಇಡ್ತಾರೆ, ಐಸ್ ಕ್ಯೂಬ್ಸು. ಅದಾದ್ಮೇಲೆ ಏನು ಅಂದ್ರೆ ಕೊನೆಗೆ ಯೋಚನೆ ಮಾಡಿದ್ರೆ ಒಂದು ಟ್ಯಾಂಕ್ನೇ ಇಟ್ಬಿಡ್ಬೇಕು ಅಂತ. ಟ್ಯಾಂಕ್ನೇ ಇಟ್ಟು ಟ್ಯಾಂಕಲ್ಲ ತರೋದು ಅದನ್ನ, ಈ ತರದ್ದು ಅಂದ್ರೆ ಜೀವಂತವಾಗಿರ್ಲಿ ಅಂತ. ಅದು ಗೊತ್ತಾಗ್ಬಿಡೋದು ಜನಗಳಿಗೆ. ಇಲ್ಲ ಇವ್ರು ಏನೋ ಮಾಡ್ತಾ ಇದಾರೆ, ತುಂಬಾ ಯಾಕೋ ಮೀನುಗಳದ್ದು ಸ್ವಾಸ್ಥ್ಯ ಸರಿ ಇಲ್ಲ. ಕೊನೆಗೆ ಅವರು ನಿರ್ಧಾರ ಮಾಡಿದ್ರಂತೆ, ಏನು ಅಂತಂದ್ರೆ ಆ ಟ್ಯಾಂಕ್ ಗಳಲ್ಲಿ ಸಣ್ಣ ಸಣ್ಣ ಶಾರ್ಕ್ ಗಳನ್ನ ಬಿಡಕ್ ಶುರು ಮಾಡಿದ್ರಂತೆ. ಅವು ಇದು ಯಾವಾಗಲೂ ಓಡಿಸೋದಂತೆ, ನಿರಂತರವಾದಂತೆ ಆಕ್ಟಿವಿಟಿ. ಅವುಗಳನ್ನು ಹೆಲ್ದಿ ಆಗಿಡ್ತಾ ಇತ್ತು, ಟೇಸ್ಟ್ ಜಾಸ್ತಿ ಮಾಡ್ತಾ ಇತ್ತು ಅಂತ. ಎಷ್ಟು ಜೀವನಕ್ಕೆ ಅನ್ವಯ ಆಗುತ್ತೆ ನೋಡಿ. ಖಂಡಿತ ನಿಮ್ಗೆ ಅದೊಂದು ಇದೆ. ಅದು ಅಂದ್ರೆ ನೀವು ಎಷ್ಟೇ ಸುಸ್ತಾಗಿದ್ರು ನೀವೊಂದು ಸಣ್ಣ ಒಂದು 10 ನಿಮಿಷದ ಸ್ಟ್ರೆಚ್, ಒಂದು ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಅದು ಮಾಡಿದ್ರೆ ನಿಮ್ಗೆ ರೀಗೇನ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಚಾನ್ಸೇ ಇರಲಿಲ್ಲ. ನಾನು ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾರೆ, ಇದೇ ಕಾಸ್ಟ್ಯೂಮ್ ಅಲ್ಲಿ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಟ್ರೈಲರ್ ಇಲ್ಲ, ಜಂಪ್ ಶಾಟ್ ಇದೆ, ತುಂಬಾ ಟೇಕ್ಸ್ಗಳಾಗಿತ್ತು. ಬೇರೆ ಬೇರೆ ರೀಸನ್ಗೆ ಕ್ಯಾಮ್ರಾ ಮೂವ್ಮೆಂಟ್ ಏನೋ ಇದಾಗಿರುತ್ತೆ, ಯಾರೋ ಫೋಕಸ್ ಔಟ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಥರ ಪೊಸಿಷನ್ ಕರೆಕ್ಟಾಗಿ ಬಂದಿರಲ್ಲ, ಅಥವಾ ನನ್ನ ಜಂಪಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ, ಅನ್ಕೊಂಡಂಗೆ ಏನೋ ಬಂದಿರಲ್ಲ, ತುಂಬ ಟೇಕ್ಸ್ಗಳಾಗ್ಬಿಟ್ಟಿರುತ್ತೆ. ಸೊ ಬೇಸಿಕಲಿ ಇಟ್ಸ್ ಎ ರೋಪ್ ಶಾಟ್, ಟೈಮಿಂಗಲ್ಲಿ ಆಗ್ಬೇಕೆಲ್ಲ. ಸ್ಮೋಕ್ ಕರೆಕ್ಟ್ ಆಗಿರ್ಬೇಕು ಅಷ್ಟೊತ್ತಿಗೆ. ನಾನು ಜಂಪ್ ಮಾಡೋ ಟೈಮ್ ಚೂರು ಗಾಳಿ ಎಷ್ಟು ಹೊಡಿತಂದ್ರೆ ನಮ್ಗೆ ಹೋಗ್ಬಿಡುತ್ತೆ ಅಲ್ಲಿಗೆ. ಸೊ ಆ ಸ್ಮೋಕಿಂದ ರಿವೀಲ್ ಆಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಸೊ ಆ ಥರದ ಸೀಕ್ವೆನ್ಸ್ಗಳೆಲ್ಲ, ರನ್ನಿಂಗ್ ಶಾಟ್ ಇವೆಲ್ಲ ಮಾಡಿ ಹೆಂಗಾಗ್ಬಿಡುತ್ತೆ ಅಂದರೆ, ಫಸ್ಟ್ ಒಂದು 2 ದಿವಸ 3ನೇ ದಿವಸಕ್ಕೆ ಎಲ್ಲ ಕಡೆಗೆ ಇಂಜುರಿ ಆಗ್ಬಿಟ್ಟಿತ್ತು. ಟೈಸು, ಕಾಲು, ನೀ ಎಲ್ಲ ಇದಾಗಿತ್ತು. 9 ದಿವಸನೇನೋ ಕಂಟಿನ್ಯೂಸ್ ಪೇನ್ ಕಿಲ್ಲರ್ಲೇ ಇದ್ದೆ ನಾನು. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತು? ಐ ಡೋಂಟ್ ನೋ ಎಕ್ಸ್ಪ್ಲೈನ್ ದಟ್. ಅಂದ್ರೆ ಅದನ್ನ ಈ ನರೇಟಿವ್ ಕೌಂಟರ್ ಆಕ್ಚುಲಿ ಇದು ಆಪೋಸಿಟ್ ಆಂಗಲ್ ಅಂತ ನಾನು ಹೇಳಿದ್ದನ್ನು. ಈಗ ಒಂದು ಸೀಕ್ವೆನ್ಸ್ ಆಕ್ಷನ್ ಮಾಡ್ತಿರ್ಬೇಕಾದ್ರೆ ನಾನು ದಟ್ ವಾಸ್ ಎ ರೋಪ್ ಶಾಟ್ ಎಕ್ಸಾಂಪಲ್ ನಾನು ಹೇಳೋದು. ನಾನು ಒಂದು ಜಾಗದಿಂದ ಹೀಗೆ ಬಂದು ಒಂದು ರೋಲ್ ಹೊಡೆದು ಆಚೆ ಹೋಗ್ಬೇಕು. ನಾನು ನಾರ್ಮಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಒಂದು ನುಗ್ಗಿ ಹೊಡೆದಾಡೋದಿರುತ್ತೆ ಒಂದು. ಸೊ ಕ್ಯಾರೆಕ್ಟರ್ ಹಂಗಿರೋದ್ರಿಂದ. ಸೊ ಇಲ್ಲಿಂದ ಇದು ಗ್ರೌಂಡ್ ಲೆವೆಲ್ ಅಂದ್ರೆ ಒಂದು ಸ್ವಲ್ಪ ಡೌನ್ ಇಂದ ಬರ್ಬೇಕು. ನಾನು ಬಂದು ಡೈರೆಕ್ಟ್ ಆಗಿ ಹೆಡ್ಲ್ಯಾಂಡ್ ಆಗ್ಬಿಟ್ಟಿದ್ದು ನಂದು. ಬೆಳಿಗ್ಗೆ ಒಂದು ಪೇನ್ ಕಿಲ್ಲರ್, ಸಂಜೆ ಒಂದು ಪೇನ್ ಕಿಲ್ಲರ್. ಆ ಪೇನ್ ಕಿಲ್ಲರ್ ಹಾಕಪ್ಪ, ಬೆಳಿಗ್ಗೆ ಫುಲ್ಲು ಹೊಡೆದಾಡ್ ಫೈಟ್ ಪ್ಯಾಕಪ್ ಅಂತ ನಾವೇ ಹೇಳ್ಬಿಟ್ಟು ಓಕೆ ಪ್ಯಾಕಪ್. ಈ ದಿನಗಳಲ್ಲಿ ಅವರೇ ಎಷ್ಟು ನಿದ್ರೆ ಮಾಡಿರಿ ನೀವು, ಎಷ್ಟು ಕೆಲಸ ಮಾಡಿರಿ? ಹೋಗಿ ಆಯ್ತು ಅಂದ್ರೆ ಲೈಕ್ ಶೂಟ್ ಶುರುವಾದಾಗಿಂದ ಹೋಗಿದ್ದು. ಫಸ್ಟ್ ಶುರು ಮಾಡಿದ್ದೆ ನೈಟ್ ಸೀಕ್ವೆನ್ಸ್. ಸೊ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 4 hours 5 hours ಮಲಗಿರ್ಬೋದು, ಹೈಯೆಸ್ಟ್ ಡ್ಯೂರೇಷನ್ ಅಂತಂದ್ರೆ. ಈಗ 3.5 ತಿಂಗಳಿಂದ ಅದು ಕೇಳಲೇಬೇಡಿ ನೀವು. ಎಷ್ಟು 1 hour 2 hours ಸಿಂಗಲ್ ಆಗ. ಇದು 3 ವರ್ಷದ ಕತೆ. ಈ 3 ವರ್ಷದ ಕತೆ. ಸೊ ಹಂಗೆ ಈಗ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ಲಾನ್ ಇರ್ತದೆ, ಹೋಗಿ ಮಲಗ್ಬಿಡ್ಬೇಕು ಅಲ್ವಾ. ಬೇಕು ಅದು. ನಾವು ಇಲ್ಲಿ ಬರೋಕ್ಕಿಂತ ಮೊದಲು ಮೇಡಮ್ ನಾವು ಮಾತಾಡ್ತಾ ಇದ್ವಿ, ಇದಾದ್ಮೇಲೆ ಅವ್ರಿಗೆ ತುಂಬಾ ರೆಸ್ಟ್ ಬೇಕು. ಯಾಕಂದ್ರೆ ರೆಜ್ಯುಮಿನೇಟ್ ಆಗ್ಬೇಕಲ್ಲ ಸರ್. ಚೆನ್ನಾಗಿ ಅರ್ಧ ಬಿಟ್ಟಿರಿ ನೀವು, ತೇದು ಬಿಟ್ಟಿರಿ ನೀವು. ಜೊತೆ ತಾವ್ ಹೇಳ್ತಾ ಇದ್ರಿ ನೋಡಿ, ಕಾಲಲ್ಲಿರುವಂತ ಕಲೆನೇ ಹೋಗಿಲ್ಲ ಅಂತ. ನಾನು ಯಾವ್ದೋ ಒಂದು ಆಡ್ ನೋಡಿದ್ ನೆನಪಿದೆ, ಕಲೆ ಒಳ್ಳೇದು ಅಂತೇಳಿ ಅಂತ. ಕಲೆ ಒಳ್ಳೇದು, ಕಲೆಗಾರರಿಗೆ ಕಲೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದ್ ನೋಡಿ ನಿಮ್ ಯಶೋಗಾಥೆನ ಹೇಳ್ತಾ ಇರತ್ತದು. ಕೈ ಕೆಸರಾದ್ರೆ ಇಡೀ ಮೈಯೆಲ್ಲ ಕೆಸರಾಗ್ಬಿಟ್ಟು ಏನ್ ಮಾಡೋದು. ಇವ್ರ ಕೋಪ ಇದನ್ನ ನೀವು ನೋಡಿದ್ದು ಇಲ್ಲ? ಬೇರೆಯವರು ಕೂಗಾಡಿ ನೋಡಿರ್ತಾರೆ. ಅಲ್ಲ, ಕೂಗಾಡಿರೋದು ಸರ್ ಅಂದ್ರೆ ಕೆಲವೊಂದ್ಸತಿ ಬಿಕಾಸ್ ವಿ ವರ್ ಶೂಟಿಂಗ್ ಆನ್ ಲೈವ್ ಲೊಕೇಶನ್ಸ್ ಅಲ್ಲ, ಅಂದ್ರೆ ಅಷ್ಟು ಎಲಿಮೆಂಟ್ಸ್ ಇರುತ್ತೆ, ಅದನ್ನೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಟ್ಸ್ ಅಂದ್ರೆ ಒಂದ್ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಅಂಡ್ ಲಾಸ್ಟ್ ಕಾಂತಾರದಲ್ಲೂ ಕೂಡ ಪ್ರಕೃತಿದ ಒಂದು ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ ಇಡೀ ಸಿನಿಮಾದಲ್ಲೂ. ಸೊ ಅದನ್ನ ನಾವು
ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದ್ಸತಿ ಜಾಸ್ತಿ ಮಳೆ ಬಂದ್ರೆ ವಿ ಹ್ಯಾವ್ ಟು ಸ್ಟಾಪ್. ಸೊ ಆ ಥರ ಒಂದು ಫ್ರಸ್ಟ್ರೇಷನ್ಸ್ ಇರಬಹುದು. ಬಟ್ ಅದೇ ನಾನು ಹೇಳಿದ್ನಲ್ಲ, ದ ಟೀಮ್ ವಾಸ್ ವೆರಿ ಸ್ಟ್ರಾಂಗ್ ಟುಗೆದರ್. ಆ ಥರ ಅಂದ್ರೆ ಇಂಟರ್ನಲ್ದು ಏನೂ ಇರಲಿಲ್ಲ. ಇಟ್ ವಾಸ್ ಲೈಕ್ ಅಯ್ಯೋ ನಾವು ಈ ಶಾರ್ಟ್ ತೆಗಿಬೇಕು ಅಥವಾ ಆ ಥರದ್ದು ಏನಾದರೂ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಬಂದ್ರೆ ಆ ಥರದಿದ್ದು. ನೋಡಿ, ಈ ಕಾಂತಾರದ್ದು ಮಾಡ್ಬೇಕಾದ್ರೆ ನೀವು 3 ತಿಂಗಳಲ್ಲಿ ಕಥೆ ಮಾಡಿದ್ರಿ. ಆಮೇಲೆ 96 ದಿನಗಳಲ್ಲಿ 96 ದಿನಗಳಲ್ಲಿ ಶೂಟಿಂಗ್ ಆಯ್ತು. ಅದಾದ್ಮೇಲೆ ಸಿನಿಮಾ ರೆಡಿ ಆಯ್ತು. ಹೆಚ್ಚು ಕಡಿಮೆ ನೀವು ಕಥೆ ರೆಡಿ ಮಾಡೋದನ್ನ ಬಿಟ್ರೆ ಒಂದು 4 ತಿಂಗಳಿಗೆ ರೆಡಿ ಮಾಡ್ಬಿಟ್ಟಿದ್ರಿ ಓವರ್ ಆಲ್ ಅಂತ ಅನಿಸ್ತಾ ಇದೆ. ಎಲ್ಲ ಸೇರಿ ಅಂದ್ರೆ 1 ವರ್ಷದ ಹಿಂದೆ ಶುರು ಮಾಡಿ 1 ವರ್ಷ ಎಕ್ಸಾಕ್ಟ್ 1 ಇಯರ್ ಅಲ್ಲಿ ಹೌದು ಟರ್ನ್ ಕಿ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಟು ಎಂಡ್. ಬಟ್ ಇದು ಇಟ್ ಟುಕ್ 3 ಇಯರ್ಸ್. ಕೆಲವು ಸಲ ಕೆಲವು ಕಥೆಗಳು ಅದು ಡಿಮಾಂಡ್ ಮಾಡ್ಬಿಡುತ್ತೆ, ಅದಕ್ಕೆ ರಿಸರ್ಚ್ ಬೇಕು ಅಥವಾ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳಾಗಬೇಕು, ಪ್ಲಾನಿಂಗ್ ಆಗಬೇಕು, ಕಾಸ್ಟಿಂಗು, ಅದು ಕತೆಗೆ ಡಿಮಾಂಡ್ ಆಗಿರುವಂಥದ್ದು ಎಲ್ಲವನ್ನ ವ್ಯವಸ್ಥೆ ಮಾಡ್ಬೇಕಂತಂದಾಗ ಇಟ್ಸ್ ಟೈಮ್. ಅಂದರೆ ಅದು ಟೈಮ್ ತಗೊಳುತ್ತೆ. ಅದು ಯಾವತ್ತು ಯಾವ ಸಿನಿಮಾ ಹೆಂಗೆ ಏನು ತಗೊಳುತ್ತೆ ಹಂಗೆ ಹೋಗ್ತೀವಿ ಸೀದಾ. ಅದು ಟೈಮ್ ತಗೊಳ್ಳಲ್ಲ ಅಂದ್ರೆ ನುಗ್ಗಾಡ್ ಹೊಡಿತೀವಿ. ಇದರಲ್ಲೂ ನಮ್ಗೇನು ಪುರ್ಸೊತ್ತಿದೆ ಅನ್ನೋ ಥರದಲ್ಲಿ ನಾವು ಮಾಡಿಲ್ಲ. ಇಲ್ಲಿ ನೀವು ನೋಡಿದ್ರೆ ನಾಳೆ ಏನೋ ಪಿಕ್ಚರ್ ರಿಲೀಸ್ ಮಾಡ್ತಾರೆ ಅನ್ನೋ ಥರ ಆಡ್ತಾರೆ ಎವ್ರಿ ಡೇ. ಬಟ್ 250 ದಿವಸವರೆಗೂ ಹಂಗೆ ಹೋಯ್ತು. ಹೆಂಗೆ ಕಂಪ್ಲೀಟ್ ಎಲ್ಲದೂ ಕೂಡ ಸ್ಕೆಲಿಟನ್ ರೆಡಿ ಮಾಡ್ಕೊಂಡು ಜೀವ ತುಂಬುವಂತ ಪ್ರಯತ್ನ ಅಥವಾ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಹೋಗುತ್ತಾ? ಇಲ್ಲ, ಅದು ಕಂಪ್ಲೀಟ್ಲಿ ಅದರ ಬೇಸ್ ಸ್ಟ್ರಕ್ಚರ್ ರೆಡಿ ಇರುತ್ತೆ. ಸ್ಟಾರ್ಟ್ ಟು ಎಂಡ್ ಕಥೆ ರೆಡಿ ಇರುತ್ತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲವೂ ಇರುತ್ತೆ. ಎಲ್ಲವೂ ರೆಡಿಯಾಗಿ ಎಲ್ಲದ್ರದ್ದು ಒಂದಷ್ಟು ವರ್ಷನ್ ಆದ್ಮೇಲೆ ಸ್ಪಾಟಿಗೆ ಬಂದಾಗ ಕೆಲವು ಆಕ್ಟರ್ಗಳು ಅವರ ಇದಿರ್ಬೋದು, ಅವ್ರ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅಥವಾ ಆ ಸೀನ್ ಎಕ್ಸಿಕ್ಯೂಟ್ ಮಾಡ್ತಾ ಮಾಡ್ತಾ ನಮಗೆ ಆ ಲೊಕೇಶನ್ನು ಅಲ್ಲಿ ಇನ್ನೇನೋ ಐಡಿಯಾಸ್ಗಳು ಹೊಡಿಬೋದು. ಅಲ್ಲೇ ಡಿಸ್ಕಸ್ ಮಾಡ್ತೀವಿ. ಅದನ್ನ ಹಿಂಗೆ ಮಾಡೋಣ ಏನನ್ಸುತ್ತೆ ಕಂಡ್ರು ಅಂತ ಅನ್ಕೊಂಡು ನಮ್ಮ ಅರವಿಂದ DOP ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅವ್ನು ಈ ಫಿಲ್ಮ್ಗೆ. ಅವ್ನು ನನ್ಗೆ ಲಿಟ್ರಲಿ ಒಂದು ಶೋಲ್ಡರ್ ಇದ್ದಂಗೆ. ಅವನು ಒಬ್ಬ ವಿಷನರಿ, ಒಬ್ಬನ ವಿಜುವಲ್ ಒಂದು ಯೋಚನೆಗೆ ಅಂತ ಒಬ್ಬ DOP ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ. ಅವನು ಹಿ ವಿಲ್ ಬಿಕಮ್ ಇಂಡಿಯಾಸ್ ಬಿಗ್ಗೆಸ್ಟ್ DOP ಒನ್ ಡೇ. ನೋಡ್ತೀರಿ ಬೇಕಾದ್ರೆ 100% ಅಷ್ಟು ನಿಜವೇ. ಅಂಡ್ ನನ್ನ ರೈಟರ್ಸು, ಡೈರೆಕ್ಷನ್ ಟೀಮು, DOP ಟೀಮು, ಇಡೀ ಎಲ್ಲ ಟೀಮು ಸೇರ್ಕೊಂಡು ಸೊ ಆ ಐಡಿಯಾನ ನಾವು ಅಲ್ಲೇ ಡಿಸ್ಕಸ್ ಮಾಡ್ತೀವಿ. ತುಂಬಾ ಓಪನ್ ಇಟ್ಟಿರ್ತೀವಿ. ಅದನ್ನ ಅರವಿಂದ ಹೇಳಿದ್ರು ಚೆನ್ನಾಗಿದೆ ಅಂದ್ರೆ ತಗೋತೀವಿ, ನಾನೇನೋ ಹೇಳ್ತೀನಿ, ರೈಟರ್ಸ್ ಏನೋ ಹೇಳ್ತಾರೆ. ಸೊ ಇದೆಲ್ಲ ಒಂದು ಕೊಲಾಬ್ರೇಷನ್ ತರ ಹೋಗ್ತಾ ಹೋಗುತ್ತೆ. ಆ ಇಂಪ್ರೂವೈಸೇಷನ್ ಡಬ್ಬಿಂಗ್ ಅಲ್ಲೂ ಮಾಡ್ತೀವಿ ನಾವು. ಫೈನಲ್ ಔಟ್ಪುಟ್ ತೆಗಿಬೇಕಾದ್ರೆ ಏನೋ ಅನ್ಸಿದ್ರೆ ಪಟ್ಟಂತ ಸೌಂಡ್ ಇಂಜಿನಿಯರ್ ಫೋನ್ ಮಾಡ್ಬಿಟ್ಟು, ನಮ್ಮ ರೈಟರ್ಸ್ ಫೋನ್ ಮಾಡ್ಬಿಟ್ಟು ಇಲ್ಲಿ ಒಂದು ಡೈಲಾಗ್ ನೋಡಿ, ಇದೊಂದು ಹಾಕ್ಬೋದು ನೋಡಿ, ಅದು ನಡೀತಾನೆ ಇರುತ್ತೆ. ಇಟ್ಸ್ ಕೀಪ್ ಆನ್, ಅದು ನಡೀತಾನೆ ಇರುತ್ತೆ, ಕಂಟಿನ್ಯೂಸ್ ಪ್ರಾಸೆಸ್. ಜೊತೆಗೆ ನಿಮಗೆ ಸಿಕ್ಕಂತ ಅಮೂಲ್ಯವಾದ ಗೆಳೆತನ ಅಂತಂದ್ರೆ ವಿಜಯ್ ಕಿರ್ಗುಂದ್. 100%. ನಾನು ಒಂದ್ಸರಿ ಮಾತಾಡ್ತಾ ನಾನು ಹೇಳ್ತಾ ಇದ್ದೀನಿ, ನಾನು ಅವ್ರು ಸೇರಿದಂತ ಸಂದರ್ಭದಲ್ಲಿ ಅವರು ಆರಂಭದಲ್ಲಿ ಬೇಕಾದ ರೀತಿಯಲ್ಲಿ ಕತೆ ಹೇಳಿರ್ಬೋದು, ಆದ್ರೆ ನೀವು ಇದನ್ನ ಮಾಡಬೇಕು ಅಂತ ಹೊರಟ್ರಲ್ಲ, ದಟ್ ಇಸ್ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನೋಡಿ, ಸಿನಿಮಾ ರೆಡಿ ಆದ್ಮೇಲೆ ಎಲ್ಲರೂ ನೋಡಿ ಆನಂದ ಪಡುವಂಥದ್ದು ಅದು ಬೇರೆ ವಿಚಾರ. ಆದ್ರೆ ಕೇಳಿದಂತ ಸಂದರ್ಭದಲ್ಲಿ ಆ ಕಲ್ಪನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ತಾವು DOP ಬಗ್ಗೆ ಹೇಳ್ತಾ ಇದ್ರಿ, ತಾವು ಒಬ್ಬ ಮನುಷ್ಯನ ಯೋಗ್ಯತೆ ಅರ್ಥ ಆಗಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳುವಂತ ಯೋಗ್ಯತೆ ಆ ವ್ಯಕ್ತಿಗೆ ಇರಬೇಕು ಅಂತ. ಅದೇ ನಿಮ್ಮಲ್ಲಿ ಸುತ್ತಮುತ್ತ ಇರುವಂತವ್ರು ಅಂತ ಯೋಗ್ಯತೆ ಇರುವಂತವ್ರು ಸೇರ್ಕೊಂಡಿದ್ದಾರೆ. ತುಂಬಾ ದೊಡ್ಡ ಅಂದ್ರೆ ನಾನು ಅದ್ರಲ್ಲಿ ಐ ಆಮ್ ಬ್ಲೆಸ್ಡ್ ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ಒಂದ್ ಸೈಡ್ ಪ್ರಗತಿ, ಇನ್ನೊಂದ್ ಸೈಡ್ ವಿಜಯಣ್ಣ, ಅದೊಂದು ಹ್ಯೂಜ್ ಇದು ನನಗೆ ಒಂದು ಬ್ಯಾಕಿಂಗ್, ಒಂದು ಸಪೋರ್ಟ್ ತರದಲ್ಲಿ. ನಾನು ಶೂಟಿಂಗ್ ಹೊರಟ್ರೆ ಇವಳದು ಹರಕೆ ಶುರು ಆಗ್ತಿತ್ತು, ಇವಳು ಪ್ರೇಮ್ ಮಾಡಕ್ ಶುರು ಮಾಡ್ತಿದ್ಲು. 5 ವರ್ಷ ಆಯ್ತು, ಅವ್ರಿಗೆಲ್ಲ ಒಂದ್ ದಿವಸನೂ ಟೈಮ್ ಕೊಟ್ಟಿಲ್ಲ. ಮಕ್ಕಳು ಏನ್ ಮಾಡ್ತಾರೆ, ಏನ್ ಕತೆ, ಶೂಟಿಂಗ್ ಮುಗಿಸ್ಕೊಂಡು ಹೋದಾಗ ನೋಡೋದು, ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ನೋಡೋದು ಬಿಟ್ರೆ. ಸೊ ಆ ಥರದಲ್ಲಿ ಮಕ್ಕಳು ಸ್ಕೂಲಿಂಗ್ ಇಂದ ಹಿಡಿದು ಎಲ್ಲವನ್ನೂ ಅವಳು ನೋಡ್ಕೊಂಡು, ಈ ಕಡೆಗೆ ನಂದೇನು ಕತೆ ಅಂತ ನೋಡ್ಕೊಂಡು, ಸಿನಿಮಾ ಕಾಸ್ಟ್ಯೂಮ್ ಮಾಡ್ಕೊಂಡು, ಅಷ್ಟು ಕಾಂಟ್ರಿಬ್ಯೂಷನ್ ಅವಳದು. ಈಗ ನೀವು ಕಾಡಲ್ಲಿ ಶೂಟಿಂಗ್ ಮಾಡಿರಿ, ನೀವು ಮನಸ್ಸು ಮಾಡಿದ್ರಿ ಅಂದ್ರೆ VFX ಬಳಸಿ ಏನಾದ್ರು ಮಾಡ್ಬೋದಾಗಿತ್ತು. ಇವಾಗೆಲ್ಲ ತುಂಬಾ ಜನ ಅದಕ್ಕೆ ಹೋಗ್ಬಿಡ್ತಾರೆ. ಯಾಕಂದ್ರೆ 26 ರಗಳೆಗಳು, ಪರ್ಮಿಷನ್ ತಗೊಳ್ಳೋದು ಕಷ್ಟ, ನೀವು ಅಲ್ಲಿ ಹತ್ತದ ಕಷ್ಟ, ಅಲ್ಲಿ ಏನಾದ್ರು ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ನಮ್ಮ ಮಾನ್ಯ ಅರಣ್ಯ ಸಚಿವರಿಗೆ ತುಂಬಾ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಮಗೆ ಪರ್ಮಿಷನ್ ಎಲ್ಲ ಎಲ್ಲೆಲ್ಲಿ ಬೇಕು, ಏನ್ ಕತೆ, ನಾವು ಅದೇ ರೀತಿಯಲ್ಲಿ ಅವರಿಗೆ ಪರ್ಮಿಷನ್ ಕೇಳೋದು ಎಲ್ಲವೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಕಡೆಗೆ ಸ್ವಲ್ಪ ಕಾಂಟ್ರವರ್ಸಿನ ಆಗ್ಬಿಟ್ಟಿತ್ತು. ಒಂದು ಟೈಮಲ್ಲಿ ನ್ಯೂಸ್ ಆಗಿತ್ತು, ಅಲ್ಲೆಲ್ಲೋ ಏನೋ ಯಾರೋ ಒಂದಷ್ಟು ಜನ ಸುಮ್ಮನೆ ಅಲ್ಲೇನೋ ದುಡ್ಡಿಂದು ವಿಚಾರಕ್ಕೆ ಏನಕ್ಕೋ ಇದು ಮಾಡಿ ನ್ಯೂಸೆನ್ಸ್ ಆಯ್ತು ಸ್ವಲ್ಪ. ಅವಾಗ ಅವ್ರು ಯಾವತ್ತೂ ತಾಳ್ಮೆ ಕಳ್ಕೊಳ್ಳಿಲ್ಲ. ಅವರು ಅಫಿಷಿಯಲ್ಸ್ಗಳನ್ನ ಕಳಿಸಿದ್ರು, ನಾನು ಅವ್ರ ಜೊತೆ ಮಾತಾಡಿದೆ. ಅವ್ರಿಗೊಂದು ಟೆನ್ಷನ್ ಇರುತ್ತೆ, ಯಾಕಂದ್ರೆ ಜನರಾಗ್ಬೋದು, ಮಾಧ್ಯಮ ಆಗ್ಬೋದು, ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಬಿಡುತ್ತೆ ಒಂದು ಪ್ರಾಧಿಕಾರದ ಮೇಲೆ, ಒಂದು ಅಧಿಕಾರದಲ್ಲಿ ಇರೋರಿಗೆ. ಅವಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇದು ಮಾಡ್ಬೇಕು. ಯಾರಿಗೂ ಫೇವರಿಸಮ್ ಮಾಡದಂಗೆ ಮಾಡ್ಬಿಟ್ರೆ ಜನರಿಗೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಅದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಆಗ್ಬಿಡುತ್ತೆ ಅವ್ರಿಗೆ. ನಾನು ಅವ್ರಿಗೆ ತುಂಬಾ ಭರವಸೆ ಕೊಟ್ಟಿದ್ದೆ, ಸರ್ ಏನೂ ವೈಲೇಷನ್ ಆಗದಿರೋ ಥರದಲ್ಲಿ ನನ್ನ ಜವಾಬ್ದಾರಿ ಏನೇ ಇದ್ರು ನಾನು ಅದಕ್ಕೆ ನಿಂತ್ಕೊಳ್ತೀನಿ. ನೀವೇನು ಅವ್ರು ಮುಂಚೆನೇ ಹೇಳ್ತಿದ್ರು, ನೋಡಪ್ಪ ಹಿಂಗೆಲ್ಲ ಇರುತ್ತೆ,
ನೀವು ಶೂಟಿಂಗ್ ಮಾಡ್ಬಿಡ್ತೀರಾ, ಕೇರ್ಫುಲ್ಲು, ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಜನರಿಗೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಅಂತ. ನಾನು ನೋಡ್ರು ಒಬ್ಬ ಅದ್ಭುತ ನಾಯಕರು ಅವರು, ಒಬ್ಬ ಅದ್ಭುತ ಮಿನಿಸ್ಟರ್ ಅಂತ ಅನ್ಕೊಳ್ತೀನಿ. ಡಿಪಾರ್ಟ್ಮೆಂಟಲ್ಲೂ ಅದನ್ನೇ ಮಾತಾಡ್ತಾರೆ ಅವ್ರ ಬಗ್ಗೆ. ಅವರು ತುಂಬಾ ನೀಟ್, ಸೀದಾ ಒಬ್ರು ಆಫೀಸರ್ಸ್ ಕಳ್ಸಿದ್ರು, ಅವ್ರು ಒಳಗಡೆ ನೋಡಿದ್ರು, ಏನಿಲ್ಲ, ಅವ್ರಿಗೆಲ್ಲ ಗೊತ್ತಾಗೋಯ್ತು ಅಲ್ಲಿ ನಾವು ಮರಗಳೆಲ್ಲ ಫೋಮ್ದು ಮರಗಳು, ಸಿನಿಮಾಗೆ ಯೂಸ್ ಮಾಡೋ ಮರಗಳು ಅಂತ ಗೊತ್ತಾಗೋಯ್ತು ಅವ್ರಿಗೆ. ನಾವು ಹೇಳಿದ್ವಿ ಅಷ್ಟೆಲ್ಲ ಕಷ್ಟಪಡಕ್ಕಾಗಲ್ಲ, ಜೀವನದಲ್ಲಿ ಶಕ್ತಿ ಇಲ್ಲ, ಸೊ ಇದಾದ್ರೆ ಹೊತ್ಕೊಂಡು ಹೋಗ್ಬೋದು ನಾವು ಅನ್ನೋ ಥರದಲ್ಲಿ. ತುಂಬಾ ಅದ್ಭುತವಾದ ಸಪೋರ್ಟ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಷ್ಟೇ, ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಆ ಊರಿನವರೆಲ್ಲ. ಸೊ ಅವ್ರೆಲ್ರಿಗೂ ನಾವು ಋಣಿ, ಥ್ಯಾಂಕ್ಸ್ ಹೇಳಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಈ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ್ದು ಇದೆಯಲ್ಲ ಸರ್, ಆ ಸ್ಟ್ರಗಲ್ ಇದೆಯಲ್ಲ, ಅದು ಸೋಲುವಂತ ಇದಲ್ಲ. ಜೊತೆಗೆ ಏನಂದ್ರೆ ನಾವು ಸೋಲನ್ನ ಅಷ್ಟು ಸುಲಭ ಒಪ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್. ಜೊತೆಗೆ ಏನಂದ್ರೆ ನಿರಂತರವಾದ ಹೋರಾಟ. ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ರಿಷಬ್, ನಿಮ್ಗೆ ಇಷ್ಟ ಆಗುತ್ತೆ. ಏನಂತಂದ್ರೆ, ಈ ಕಾಡಲ್ಲಿ ಹುಲಿ ಜಿಂಕೆಯನ್ನ ಬೆನ್ನೆಟ್ಕೊಂಡು ಹೋಗ್ಬೇಕಾದ್ರೆ ಬಹುತೇಕ ಸಂದರ್ಭಗಳಲ್ಲಿ ಜಿಂಕೆನೆ ಅಂತ ಗೆಲ್ಲೋದು. ಯಾಕಂದ್ರೆ ಹುಲಿಗೆ ಅದೊಂದು ಆಹಾರದ ಪ್ರಶ್ನೆ ಅಷ್ಟೇ, ಜೀವ ಮತ್ತೆ ಜೀವನದ ಪ್ರಶ್ನೆ. ಸೊ ಬಹುಶಃ ಏನು ಅಂದ್ರೆ, ನಿಮ್ಮ ಪ್ರತಿಯ ಎಫರ್ಟ್ ಅಲ್ಲಿ ಕಾಣ್ತಿರುವಂತದ್ದು ಇದು. ಖಂಡಿತವಾಗ್ಲು. ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕೆ, ಅದೇ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಅನ್ಕೊಂಡಿದ್ ಕೆಲಸ ಮಾಡೋದಕ್ಕೋಸ್ಕರ ಆ ಓಟ ಇದ್ದೇ ಇರುತ್ತೆ, ಓಡ್ತಾನೆ ಇರ್ತೀವಿ ನಾವು, ಹಿಂದೆ ತಿರ್ಗೇ ನೋಡಲ್ಲ, ಹಂಗ್ ಹೋಗ್ತಾ ಇರ್ತೀವಿ. ಸಾಮಾನ್ಯ ಅಲ್ಲ. ಹೌದು. ಸೊ ಆ ಹೋರಾಟ ಇದ್ದೇ ಇರುತ್ತೆ ಖಂಡಿತ ಅಲ್ವಾ. ಆಮೇಲೆ ನಮ್ಗೆ ನಾವು ಲೈಫಲ್ಲಿ 0 ಇಂದ ಸ್ಟಾರ್ಟ್ ಮಾಡೋದು ಅಂತೆಲ್ಲ ಹೇಳಕ್ ಆಗೋದಿಲ್ಲ. ಎಲ್ಲ ಸ್ಟಾರ್ಟ್ ಆಗಿದ್ದು ಪಾತಾಳದಿಂದ, ಮೈನಸ್ಸಿನಲ್ಲಿ ಶುರುವಾಗಿದೆ. ಹಂಗಾಗಿ ಕಳ್ಕೊಳ್ಳೋದು ಏನೂ ಇಲ್ಲ. ಸೊ ಯಾವ ಯಶಸ್ಸು ಹಿಗ್ಸೋದು ಇಲ್ಲ, ಯಾವ ಒಂದು ಸೋಲು ನಮ್ಮನ್ನು ಕುಗ್ಸೋದು ಇಲ್ಲ ಅನ್ನೋ ಥರದಲ್ಲಿ ಎಲ್ಲದಕ್ಕೂ ತುಂಬಾ ಓಪನ್ ಆಗಿರ್ತೀವಿ. ಓಕೆ, ಇದು ಹಿಂಗಾಯ್ತಾ, ಓಕೆ ಥ್ಯಾಂಕ್ ಯು, ಇದು ಹಿಂಗಾಯ್ತಾ, ಓಕೆ ಸರಿ ಬನ್ನಿ ನೆಕ್ಸ್ಟ್ ಒಂದು ಮಾಡೋಣ, ಸೂಪರ್ ಆಗಿ ಅನ್ನೋ ಥರದ್ದು. ಆ ಟೀಸರ್ ಅಲ್ಲಿ ಒಂದು ಹುಲಿ ಬೆಳೆಸಿರಿ ನೀವು, ಬಹಳ ಅದ್ಭುತವಾಗಿ ಬಂದಿದೆ. ಬಹುಶಃ ಅದೇನು ತುಂಬಾ ಡೆಪ್ತ್ ಇದೆ ಅಂತ ಅನ್ಸುತ್ತೆ. ಅದು ಒಂದು ಪಾತ್ರವಾಗಿ ಬರುತ್ತೆ, ಸುಮ್ಮನೆ ಒಂದಿನ ಇದಾಗಿ ಬರಲ್ಲ, ಪಾತ್ರವಾಗಿ ಬರುತ್ತೆ. ಅದನ್ನ VFX ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ MPC ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ಕಂಪನಿ ಮಾಡಿರೋದು ಅದನ್ನ. ಅದ್ರ ಜೊತೆಗೆ ಭಾರತದ ಸುಮಾರಷ್ಟು ಒಂದು 20-25 ಕಂಪನಿಗಳು, VFX ಕಂಪನಿಗಳು ಕೆಲಸ ಮಾಡಿದ್ದಾರೆ ಸಿನಿಮಾ ಜೊತೆಗೆ. ಅಂದ್ರೆ VFX ಯಾವತ್ತು VFX ಅನ್ಸ್ಬಾರದು, ಆವಾಗಲೇ ಅದು ನಿಜವಾದ ಇದು ರಿಯಲ್ ಆಗಿ ಅನ್ಸ್ಬೇಕು. ಅದು ಸಿನಿಮಾದೊಳಗಡೆ ಬ್ಲೆಂಡ್ ಆಗ್ಬೇಕು, ಯಾವ್ದು ಕಾಣಿಸ್ಬಿಡ್ಬಾರ್ದು ಇನ್ನು. ಸೊ ಕಾಣಿಸ್ಬಿಟ್ರೆ ನಿಮ್ಗೆ ಕತೆ ಅಷ್ಟು ಡೆಪ್ತ್ ಇಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಅದು ತುಂಬಾ ಮರ್ಜ್ ಆಗಿ ಜೊತೆಗೆ ಬ್ಲೆಂಡ್ ಆಗಿ ಬಂದಾಗ ಪಾರ್ಟ್ ಆಫ್ ದ ಸಿನಿಮಾ ಅನ್ನೋ ತರ ಅಂದಾಗ ಅದು ನಿಜವಾದ ಸರಿಯಾದ VFX ಅನ್ನೋ ತರ. ಅಲ್ಲ, ನಿಮ್ಮ ಕಥೆ, ನಿಮ್ಮ ಚಿತ್ರಕಥೆ, ನಿಮ್ಮ ಸಂಭಾಷಣೆ, ನಿಮ್ಮ ಚಿಂತನೆಗಳಲ್ಲಿ ಏನು ಅಂತಂದ್ರೆ ಹಲವಾರು ಸಂಗತಿಗಳು ಹಾಸು ಹೊಕ್ಕಾಗಿಬಿಟ್ಟಿರ್ತವೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಕಲಾವಿದನಿಗೆ, ಒಬ್ಬ ನಿರ್ದೇಶಕನಿಗೆ. ನಾನೊಂದು ಹೇಳ್ತೀನಿ, ನಿಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ಅದರ ತೀವ್ರತೆ ಪಡ್ಕೊಳ್ಳುತ್ತೆ, ಅದರ ಆಳ ತೋರಿಸುತ್ತೆ ಅಂತಂದ್ರೆ, ಎಲ್ಲವೂ ಇರುತ್ತೆ, ಸಮಾಧಾನ ಇರಲ್ಲ ರಾಜನಿಗೆ. ಅಲ್ಲಿಂದ ಶುರುವಾಗಿದೆ ನಿಮ್ಮ ಮೊದಲ ಇದು. ಸಿನಿಮಾದಲ್ಲಿ ನಾನು ಎಷ್ಟು ಹೇಳ್ತೀನಿ ಎಷ್ಟು ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ. ಬಟ್ ಈಗ ವಾಪಸ್ ಬೆಮ್ಮರ ಬಗ್ಗೆ ಮಾತಾಡ್ತಿದಾರಲ್ಲ, ಅದೇ ಖುಷಿ ನನಗೆ. ಸಿನಿಮಾದಲ್ಲಿ ಬೆರ್ಮೆ ಅನ್ನುವಂಥದ್ದು ಪಾತ್ರ, ಅದು ಏನು ಎತ್ತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕೆ ಹೊರತು. ಸೊ ಆ ಎಲ್ಲ ಕನೆಕ್ಷನ್ ನಾನೇನು ಕೊಡಕ್ ಹೋಗಲ್ಲ. ಅದೇ ಸಿನಿಮಾದಲ್ಲಿ ಎಷ್ಟು ಬರುತ್ತೆ ಏನ್ ಕತೆ ಅವ್ರು ರಿಲೇಟ್ ಮಾಡ್ಕೊಳ್ಳಿ ಅದನ್ನ ಅಂತ ಹೇಳ್ಕೊಡ್ತೀನಿ. ಅಲ್ಲ, ಪರಶುರಾಮನಿಗೆ ಮತ್ತೆ ಬೆರ್ಮರಿಗೆ ಏನಾದ್ರು ಇಲ್ಲ ಅಂದ್ರೆ ನಿಮ್ಗೆ ವಿಷ್ಣು ಇವನು ಶಿವ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಹಂಗೇನಿಲ್ಲ. ಅಂದ್ರೆ ಎರಡೂ ಇದಿದೆ ನಮ್ಮಲ್ಲಿ, ಎರಡು ವಿಚಾರಗಳನ್ನ ಹೇಳ್ತಾರೆ. ಎರಡರಲ್ಲೂ ಇರುವಂತ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪರಶುರಾಮದ ಸೃಷ್ಟಿ ಬಗ್ಗೆನೂ ನಮಗೊಂದಷ್ಟು ಗೌರವ ಮತ್ತೆ ಅಲ್ಲೊಂದಷ್ಟು ಇರುವಂತ ನಂಬಿಕೆಗಳು ಅವೆಲ್ಲವನ್ನ ನಾವು ನಂಬುವಂಥವ್ರು, ಅದನ್ನು ತುಂಬಾ ಅಭಿಮಾನದಿಂದ ನೋಡುವಂಥವ್ರು. ಬೆಮ್ಮೆರ ವಿಚಾರವನ್ನು ನೋಡಿದಾಗಲೂ ತುಂಬಾ ಭಕ್ತಿಯಿಂದ ಎಲ್ಲವನ್ನು ನೋಡುವಂಥವ್ರೆ. ಸೊ ಈ ಎರಡು ಎಲ್ಲ ಯಾವತ್ತೂ ಇರುತ್ತಲ್ವ ನಿಮ್ಗೆ. ಅಂದ್ರೆ ನಮ್ಮಲ್ಲಿ ವೈಷ್ಣವರು ಶೈವರದ್ದು ಅನ್ನುವಂತಹ ಚರ್ಚೆಗಳೇ ನಾವು ಕೇಳಿದೀವಿ. ಸೊ ಇವತ್ತಿಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವಾದ ವಿವಾದಗಳು ಚರ್ಚೆಗಳು ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲೇ ನೋಡ್ಬೇಕು ನೀವು, ನಾವು ಯಾವ ತರ ಹೇಳಕೊಟ್ಟಿದೀವಿ, ಏನ್ ಹೇಳಕೊಟ್ಟಿದೀವಿ ಅನ್ನೋದು. ಓಕೆ, ಇಲ್ಲಿ ಬೆರ್ಮರ್ ಬರುವಂತದ್ದು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಏನು ಅಂತಂದ್ರೆ ರಾಜ, ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟು, ಅಲ್ಲಿ ಬರುವಂತ ತಿಕ್ಕಾಟಗಳು ಅದೆಲ್ಲ. ಅಂದ್ರೆ ಎಲ್ಲೋ ಕಡೆ ಕದಂಬರ ಕಾಲದ್ದು ಅಥವಾ ಅದ್ರ ಹಿಂದಿಂದು ಅದು ಅದ್ರ ಛಾಯೆ ಇದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಕದಂಬರ ಬಗ್ಗೆ ಅಲ್ಲ, ಕದಂಬರ ಕಾಲಘಟ್ಟ. ಅಂದ್ರೆ ಬನವಾಸಿಯಲ್ಲಿ ಕದಂಬರು ಇದ್ದಿದ್ದರಿಂದ ನಮ್ಮ ಮೊದಲ ಇಡೀ ಕರುನಾಡಿನ ಅರಸರವರು, ರಾಜರವರು. ನಿಮ್ಮ ಮನಸ್ಥಿತಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ, ಯಾಕಂದ್ರೆ ನೀವು ನೋಡ್ಲಿಕ್ಕೆ ಹಿಂಗ ಅನಿಸ್ತೀರಿ, ತುಂಬಾ ಭಾವುಕರು. ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೀರಿ, ನಾನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡ್ಬೋದು. ನನಗೆ ಅಗೈನ್ ನಿಮ್ಮ ಹಳೆಯ ಸಿನಿಮಾ ಜೊತೆಗೆ ಅದನ್ನ ನಾನು ಕಂಪೇರ್ ಮಾಡ್ತೀನಿ. ಬಂದಂತ ಅವಘಡಗಳು ಒಂದೆರಡಲ್ಲ ಸರ್. ಆ ಸಂದರ್ಭದಲ್ಲಿ ನಾನು ಸುದ್ದಿ ಗಿದ್ದಿ ಅದು ಬೇರೆ ವಿಚಾರ ಅದು. ಬಟ್ ನಾನು ಯೋಚನೆ ಮಾಡ್ತಿದ್ದೆ, ಇದನ್ನ ರಿಷಬ್ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಅಂತ. ನನಗನ್ಸಿದ್ದು ಏನ್ ಗೊತ್ತಾ, ನೀವು ನಿಮ್ಮ ಸಂಗಡಿಗರು ಜೈಲಲ್ಲಿ ಇರ್ತೀರಿ, ರಾತ್ರಿ ನೀವು ಮಲಗಿರ್ತೀರಿ, ಮಲದಾಗ ಝಲ್ 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 ಸೌಂಡ್ ಬರ್ತಾ ಶುರುವಾಗುತ್ತೆ.
ಆಮೇಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ, ಅದಾಗ್ತಿದ್ದಂಗೆ ನೀವು ಎದ್ದು ಬರ್ತೀರಿ, ಎದ್ದು ಬಂದು ಕಂಬಿ ಹಿಡ್ಕೊಂಡು ನೋಡ್ತೀರಿ, ಕಣ್ಣು ಅಗಲಿಸ್ಕೊಂಡು, ಅಲ್ಲಿ ಎದುರುಗಡೆ ದೈವ ಇದೆ, ದೈವ ಸದ್ ಮಾಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ, ಕೊನೆಗೆ ಒಂದ್ಸರಿ ದೈವ ತಿರುಗಿ ನೋಡಿದಾಗ ಅದು ಗೊತ್ತಾಗದು, ಅಲ್ಲಿ ರಕ್ತ, ಅಲ್ಲಿ ಕಣ್ಣೀರು, ದೈವ ಅಳ್ತಾ ಇದೆ, ದೈವದ ರೋದನ. ಯಾವಾಗ ಅಲ್ಲಿ ಗುರುವ ಸತ್ತಾಗ ದೈವದ ರೋದನ ಆಯ್ತಲ್ಲ, ಡ್ಯಾಮ್ ಶೋರ್ ರಿಷಬ್, ನಿಜಕ್ಕೂ ಹೇಳ್ತೀನಿ, ನಿಮ್ಮವ್ರು ಹೋದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಹಂಗೆ ಅನ್ಸಿದೆ ಅಂತ. 100%. ಅಂದರೆ ರಾಕೇಶನ್ನ ಕಳ್ಕೊಂಡಿದ್ದು ಒಂದು ಬಿಗ್ಗೆಸ್ಟ್ ಲಾಸ್ ನಮಗೆ. ಆಮೇಲೆ ಅವನದೆಲ್ಲ ಪೋರ್ಷನ್ಗಳನ್ನ ಮುಗಿಸಿದ್ದ, ಅವ್ನು ಮೇಜರ್ ಪೋರ್ಷನ್ಗಳನ್ನ ಮುಗಿಸಿದ್ದ, ಡಬ್ಬಿಂಗ್ ಮಾಡಿದ್ದ. ಅವ್ನು ನಮ್ಮದು ಶೂಟಿಂಗ್ ಲಾಸ್ಟ್ ಶಾಟ್ ಮುಗಿಸ್ಕೊಂಡು ಹೋಗಿನೇ ಒಂದು 25-30 ದಿವಸ ಆಗ್ಬಿಟ್ಟಿತ್ತು. ಸೊ ಆ ಟೈಮ್ ಲೈನಲ್ಲಿ ಒಂದಷ್ಟು ನರೇಟಿವ್ ಸೆಟ್ ಆಗ್ಬಿಡ್ತು. ಸೊ ಸ್ಪಾಟಲ್ಲಿ ಯಾವತ್ತೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಎಲ್ಲವೂ ನಡೆದಿರೋದು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುವಂಥ ವಿಚಾರಗಳೇ ಬಿಟ್ಟರೆ. ಸೊ ಆವಾಗ ನಮ್ಗೆ ಆ ರಿಸ್ಕ್ಗಳಿತ್ತು. ಬಟ್ ಆವಾಗ ನಮ್ಮನ್ನು ಲಿಟ್ರಲಿ, ನಾನು ಅದನ್ನೇ ಮೊನ್ನೆ ಹೇಳಿದ್ದು, ನಮ್ಮನ್ನು ದೈವ ಹೆಂಗೆ ಬೆನ್ನಿಗೆ ನಿಂತು ನಮ್ಮನ್ನು ಕಾಪಾಡ್ಕೊಂಡು ಬಂದಿದೆ ಅಂತಂದರೆ, ಯಾವುದೂ ಕೂಡ ಕೈಮೀರಿ ಹೋಗುವಂಥ ಸಂದರ್ಭಗಳು ಬರಲಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದರೂ ಅಲ್ಲಿ ನಮಗೇನೋ ಒಂದು ಪ್ರೊಟೆಕ್ಷನ್ ಇತ್ತು ಅನ್ನೋ ಥರದ್ದು ಫೀಲ್. ಬಟ್ ಹೊರಗಡೆ ಇಂಥದ್ದೆಲ್ಲ ಆದಾಗ ಒಂದು ಇರುತ್ತೆ ಥಾಟ್, ಓಕೆ ಇದು ಹಿಂಗೆ, ಅವ್ರು ಕೆಲಸ ಮಾಡಿದವ್ರಿಗೂ ಭಯ ಶುರು ಆಗ್ಬಿಡ್ಬೋದು, ಡೌಟ್ ಶುರು ಆಗ್ಬಿಡ್ಬೋದು ಅವ್ರಿಗೆ, ಮೀಡಿಯಾದಲ್ಲಿ ಬರ್ತಿರೋ ಸರಿ ಹೌದಿರ್ಬೋದು ಅನ್ನೋ ಥರದಲ್ಲಿ. ಅವನು ಕಳ್ಕೊಂಡಿದ್ದಕ್ಕೆ ನನಗೆ ಅವ್ನು ಸಿನಿಮಾದಲ್ಲಿ ಇದ್ದಾನೆ ಅನ್ನೋದಕ್ಕಿಂತನೂ ಅವನಷ್ಟು ಪಾಸಿಟಿವ್ ವ್ಯಕ್ತಿನೇ ನೋಡಿರಲಿಲ್ಲ ನಾನು. ರಾಕೇಶ್ ಪೂಜಾರಿ ಎಷ್ಟು ಪಾಸಿಟಿವ್ ವ್ಯಕ್ತಿ, ಅವನು ಇಡೀ ಸೆಟ್ಟಲ್ಲಿ ಸಾವಿರಾರು ಜನ ಸೇರ್ಕೊಂಡು ಕೆಲಸ ಮಾಡೋದು, ಆ ಇದರಲ್ಲಿ ಒಬ್ಬನ ಬಗ್ಗೆ ಯಾರದ್ದು ಏನು ತಗದೇ ಇಲ್ಲ, ಒಂದು ತಕರಾರಿಲ್ಲ, ಎಲ್ಲರಿಗೂ ಪಾಸಿಟಿವ್ ಇರೋದು ಅವನ ಬಗ್ಗೆ. ಅವನು ಅಷ್ಟು ಹಸನ್ಮುಖಿ, ಚಂದ ನಗಾಡ್ಕೊಂಡು ಖುಷಿಲಿ ಓಡಾಡುವಂತ ಅವನು ಅದ್ಭುತ ಕಲಾವಿದ. ಅವನು ಈಗಷ್ಟೇ ಫ್ಲರಿಶ್ ಆಗ್ಬೇಕಿತ್ತು. ನಾನು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದೆ, ಅಂದ್ರೆ ನನ್ನ ಮುಂದಿನ ಸಿನಿಮಾಗಳಲ್ಲೆಲ್ಲ ಯಾವತ್ತೂ ಒಂಥರ ಈ ಒಂದು ಆಕ್ಟರ್ಗಳಿಗೆ ಅಥವಾ ಲೀಡ್ ಆಕ್ಟರ್ಗಳಿಗೆ ಒಂದು ಕಾಂಬಿನೇಷನ್ ಆಕ್ಟರ್ ಸಿಗೋದು ತುಂಬಾ ರೇರ್. ಅದು ಸಿಕ್ಬಿಟ್ರೆ ಆ ಕಾಂಬಿನೇಷನ್ ತುಂಬಾ ಚಂದ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಹೀರೋಯಿನ್ ಆಗ್ಬೋದು, ಅಥವಾ ಒಂದು ಹೀರೋ ಜೊತೆಗೆ ಇನ್ನೊಬ್ಬ ಒಂದು ಕಾಮಿಡಿಯನ್ ಆಗ್ಬೋದು, ಅಥವಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಬೋದು. ಈ ಪ್ರಕಾಶ್ ನಂದು ನಮ್ಮ ರಾಂಪ ಅಥವಾ ಬುಳ್ಳ, ನಮ್ಮ ರವಿ ಅಣ್ಣ ಸೂಫ್ರಮ್ ರವಿ ಅಣ್ಣ, ನಮ್ದೆಲ್ಲ ಒಂದಂದ್ರೆ ಪರ್ಸನಲ್ ಲೈಫಲ್ಲಿ ನಮ್ಗೆ ಅಷ್ಟು ಒಂದು ಬಾಂಡಿಂಗ್ ಇರೋದ್ರಿಂದ ನಾವ್ ಸುಮ್ನೆ ಆ ಸೀನ್ ಹಿಂಗ್ ಓದ್ಕೊಂಡು ಫ್ರೇಮ್ ಮುಂದೆ ನಿತ್ರ ನಗು ಬಂದ್ಬಿಡುತ್ತೆ. ಈಗ ತರಲೆಗಳು ಬಂದ್ರೆ ಇವ್ರ 3 ಜನ ಅನ್ನೋ ತರದ ಒಂದು ಫೀಲ್. ಅವನ ಜೊತೆಗೆ ಅದೇ ತರದ ಒಂದು ಇದಾಗಿತ್ತು ನನಗೆ. ಅಂಡ್ ಅವನ್ನ ತಗೊಂಡ್ ಒಂದು ಒಳ್ಳೆ ಜರ್ನಿ ತಗೊಂಡ್ ಹೋಗ್ಬೇಕು ಅನ್ನೋದಿತ್ತು. ಕನಸುಗಳಿತ್ತು ಅವ್ರ ಬಗ್ಗೆ, ಅವ್ರು ಬಹಳ ಕನಸುಗಳಿತ್ತು ನನಗೆ. ಒಂದ್ಸಲಕ್ಕೆ ದಿಗ್ಭ್ರಾಂತರಾಗಿ ಹೋಗ್ಬಿಟ್ವಿ ಆ ದಿವಸ. ಅದೊಂಥರ ಆ ದಿವಸ ನನಗೂ ಏನೋ ಒಂದು ವಿಷಯ ನಡೀತಲ್ಲಿ. ಸೊ ತುಂಬಾ ಅಂದ್ರೆ ಏನೇ ಅಂದ್ರೆ ನನಗೆ ನೋಡಕ್ ಹೋಗ್ಲಿಲ್ಲ ನಾನು ಆ ದಿನ. ನಾವು ಅಂದ್ರೆ ನಾನು ಅವನ್ನ ನಗುಮುಖದಲ್ಲಿ ನೋಡಿದ್ದು, ಹಂಗೆ ಇರ್ಲಿ, ಯಾಕಂದ್ರೆ ನನಗೆ ಅದು ನೋಡಕ್ಕೆ ಬೇಡ. ನನಗೆ ರಾಕೇಶ್ ಅವನು ಅದೇ ಒಂದು ತುಂಬಾ ಇನ್ನಸೆಂಟ್ ಸ್ಮೈಲ್ ಅಲ್ಲಿ ಯಾವತ್ತು ರಿಷಬ್ ಸರ್ ಅಂತ ಅನ್ಕೊಂಡು ಯಾವಾಗ್ಲೂ ಇರ್ತಾನೆ. ಕುಳ್ಳಕ್ಕೆ ಓಡಾಡ್ಕೊಂಡು ಬಂದು ಅವ್ನು ಹಗ್ ಮಾಡಿದ್ರೆ ಎದೆ ಇಲ್ಲಿ, ಅವನ ತಲೆಯಲ್ಲಿ ಎದೆ ಹೊಡೆಯೋದು. ಓಕೆ, ಸೊ ಅಷ್ಟು ಅದ್ಭುತ ಅವನು ಬಿಗ್ಗೆಸ್ಟ್ ಲಾಸ್. ಸೊ ಅಂತ ಕಲಾವಿದರು ಸಿಗಲ್ಲ. ಅದಕ್ಕೆ ತುಂಬಾ ಒಳ್ಳೆಯವನಾಗ್ಬಿಟ್ಟ ಅವನು ಅಂತ ಅನ್ಸುತ್ತೆ. ಒಳ್ಳೆಯವ್ರ ಕಾಲ ಎಲ್ಲ ಅಂತ ಇರ್ತಾರಲ್ಲ, ದೇವ್ರು ಬೇಗ ಕರ್ಕೊಂಡ್ಬಿಡ್ತಾರೆ. ಒಂದು ಹಳೆ ಕಾಂತಾರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅದು ಅಂದ್ರೆ ಆ ಸನ್ನಿವೇಶ ಬೇರೆ ಬಿಡಿದೆ, ಎಂಟರ್ಲಿ ಬೇರೆ. ಬರುವಾಗ ಇಬ್ಬರು ಬಂದರು, ಹೋಗುವಾಗ ಒಬ್ಬರೇ ಹೋದ್ರು ಅಂತ. ಹಂಗೆ ನೋಡಿ, ನೀವು ಗುಂಪಾಗಿ ಬಂದಿರುವಂತವ್ರು ಕೆಲವ್ರನ್ನ ಬಹಳ ಮಿಸ್ ಮಾಡ್ಕೊಂಡು ಕೆಲವ್ರನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಹೆಂಗನ್ಸುತ್ತೆ? ಹೌದು. ಮತ್ತೆ 3 ವರ್ಷದ ಜರ್ನಿಯಲ್ಲಿ ನಿಮ್ಗೆ ಪಾಪ ಇನ್ನ ಒಂದು ಇಬ್ರು ಜೂನಿಯರ್ ಆರ್ಟಿಸ್ಟ್ಗಳು, ಅವ್ರಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ಅವ್ರು ಎಲ್ಲೋ ತೀರೋಗಿದೆ. ಅದನ್ನ ಲಿಂಕ್ ಮಾಡೋದು ಶೂಟಿಂಗ್ ಆಗ್ಬೇಕಂತ ಅನ್ಕೊಂಡು, ಬಟ್ ಅಲ್ಲ. ಅದರಲ್ಲಿ ಒಬ್ಬ ಹುಡುಗ ನಾನು ತುಂಬಾ ನೆನಪಿದ್ದಾನೆ. ಅಂದ್ರೆ ಅವ್ನು ನಾನು ಅಲ್ಲಲ್ಲಿ ನೋಡಿದೀನಿ ಅಂತ ಅನಿಸುತ್ತೆ. ಯಾರೋ ನಾವು ಏನೋ ನಮ್ದು ರಿಹರ್ಸಲ್ ಬ್ರೇಕ್ ಏನೋ ಇತ್ತು, ಅವಾಗ ನ್ಯೂಸ್ ಬಂತು ನನಗೆ. ನಾನು ನ್ಯೂಸಲ್ಲಿ ನೋಡಿ ಗೊತ್ತಾಗಿದ್ದು ನನಗೆ. ಎಲ್ಲಿ ಶೂಟಿಂಗ್ ನಡೀತದೆ, ಏನ್ ಕತೆ ಅಂತ ಕೇಳಿದೆ ನಾನು. ಇಲ್ಲ ಕೊಲ್ಲೂರಲ್ಲೆಲ್ಲೋ ಅವನು ಈಜಕ್ಕೆ ಹೋಗಿ ಏನೋ ಅಲ್ಲಿ ಅಂದ್ರೆ ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಿ ಸುಳಿ ಇದೆ ಹೋಗ್ಬೇಡಿ ಅಂತ ಜಾಗಕ್ಕೆ ಹೋಗಿದ್ದಾಗಿದೆ ಅಂತ ಅನ್ಕೊಂಡು ಯಾರಂತ ಕೇಳಿ ಇದು ಮಾಡ್ತಾನೆ. ಯಾಕಂದ್ರೆ ನನಗೆ ಯಾವ್ದೋ ಒಂದು ಹುಡುಗನ ಫೇಸ್ ನೆನಪಾಗ್ತಾನೆ ಇತ್ತು. ಜೂನಿಯರ್ ಆರ್ಟಿಸ್ಟ್ ನಮ್ದು ಒಂದು ಸೆಟ್ಟಲ್ಲಿ 1000 ಜನ ಮೇಲೆ ಇರ್ತಾರೆ. ಸೊ ಯಾರನ್ನ ನೆನ್ಪಿಟ್ಕೊಳ್ತೀವಿ, ಯಾರನ್ನ ಗೊತ್ತಾಗ್ತಾರೆ. ನಮ್ಮ ಫೋಕಸ್ ಫುಲ್ ಮೇನ್ ಆಕ್ಟರ್ಗಳು, ಫ್ರೇಮ್ ಒಳಗಡೆ ಬರುವಂತ ಎಲ್ಲ ಜೂನಿಯರ್ಸ್ಗಳು, ಸೆಕೆಂಡರಿ ಆರ್ಟಿಸ್ಟ್ಗಳು, ಇವ್ರ ಗಮನದಲ್ಲಿ ಇರ್ತಾರೆ. ಅಷ್ಟು ಜನರ ಮಧ್ಯದಲ್ಲಿ ರೆಕಗ್ನೈಸ್ ಮಾಡಲ್ಲ. ಬಟ್ ಆ ಹುಡುಗ ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ದ ಅಂತ ಅನ್ಕೊಂಡು ನನಗೆ ತಲೆಗೆ ಬರ್ತಿತ್ತು. ಆ ತರ ಡೆಫಿನೆಟ್ಲಿ ನಮ್ಗೆ ಅದು ಬೇಜಾರಾಗತ್ತೆ. ಯಾರೋ ನಮ್ ಇದ್ರಲ್ಲಿ ಇದು ಮಾಡ್ತಿರೋ, ಏನೋ ಮಾಡಕ್ ಹೋಗಿ ಎಲ್ಲೋ ತಲೆಹರಟೆ ಆಗಿ, ಏನೋ ಒಂದು ಆಕ್ಸಿಡೆಂಟ್ ಆಗಿ, ಏನೋ ಬೈ ಮಿಸ್ಟೇಕ್ ಅವ್ರಿಗೆ ಗೊತ್ತಿಲ್ದೇನೋ, ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ಅದೊಂದು ತುಂಬಾ ಪೈನ್ಫುಲ್, ಬಹಳ ಬೇಜಾರಾಗುತ್ತೆ. ಅದು ಹೊರಗಡೆ ನಾವು ಹೇಳಕ್ ಆಗಲ್ಲ ಅದನ್ನ, ಯಾಕಂದ್ರೆ ಆ ಅನುಭವಗಳು ನಮಗಷ್ಟೇ ಇರುತ್ತೆ. ಅದು